ಕರ್ನಾಟಕದ ಎಲ್ಲ ಕೆಪಿಎಸ್ಸಿ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳಿಗೆ ನನಗೆ ಭರವಸೆ ಇದೆ, ನನ್ನ ಸರ್ಕಾರ ಕೆಪಿಎಸ್ಸಿ ವಿದ್ಯಾರ್ಥಿಗಳ ಜೊತೆ ನಿಲ್ಲುತ್ತೆ ಅಂತ. ನಾನು ಮಾನ್ಯ ಮುಖ್ಯಮಂತ್ರಿಗಳೇ ನನ್ನ ಸರ್ಕಾರಕ್ಕೆ ಒಂದಷ್ಟು ಬೇಡಿಕೆಗಳನ್ನ ನಾನು ಕೆಪಿಎಸ್ಸಿ ವಿದ್ಯಾರ್ಥಿಗಳ ಪರವಾಗಿ ಇಡ್ತಿದ್ದೀನಿ. ಮೊದಲನೇದೇನು ಅಂದರೆ UPSC ಮಾದರಿಯಲ್ಲೇ ನಮ್ಮ ಕೆಪಿಎಸ್ಸಿ ನಡೀಬೇಕು. UPSC ಅವ್ರ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವ್ರು ಏನು ಮಾಡ್ತಾರೆ, ಎವ್ರಿ ಇಯರ್ ಎಕ್ಸಾಮ್ ನಡೆಸ್ತಾರೆ. 1 ಇಯರ್ಗಿಂತ ಮುಂಚೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನ ಪಬ್ಲಿಷ್ ಮಾಡ್ತಾರೆ. ಸೊ ಮುಂದಿನ ವರ್ಷ ಮೇಯಲ್ಲಿ, ಆಗಸ್ಟ್ ಅಲ್ಲಿ ಮೇನ್ಸು, ಮತ್ತೆ ವೈವಾ ಇರುತ್ತಿದೆ. ಎಂಟೈರ್ ಸೈಕಲ್ ಒಂದು 10 to 11 ಮಂತ್ಸ್ ಅಲ್ಲಿ ನಡೀತಿದೆ. ಆದ್ರೆ ನಮ್ಮ ಕರ್ನಾಟಕದ KPSC ಅಲ್ಲಿ ಯಾವಾಗಲೂ 3 ವರ್ಷಕ್ಕೋ 4 ವರ್ಷಕ್ಕೋ ಒಮ್ಮೆ ಎಕ್ಸಾಮ್ ಕರೀತಿದ್ದಾರೆ. ಮತ್ತೆ ಅದು ಬಹಳಷ್ಟು ಜನ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಇದ್ರೂ ಸಹ ಅವರು ಪಾಪ ಸೆಲೆಕ್ಟ್ ಆಗೋದು ಕಷ್ಟ ಆಗ್ತಿದೆ. ಸೊ ನಾನು ನನ್ನ ಸರ್ಕಾರಕ್ಕೆ ವಿನಂತಿ ಮಾಡ್ತಿದ್ದೀನಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಎವ್ರಿ ಇಯರ್ KPSC ಎಕ್ಸಾಮ್ ನಡಿಬೇಕು, ಎಷ್ಟು ಪೋಸ್ಟ್ಗಾದ್ರೂ ಆಗಲಿ. ಮತ್ತೆ 1 ಇಯರ್ ಮುಂಚೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನ ಪಬ್ಲಿಷ್ ಮಾಡಬೇಕು. ಇಲ್ಲಿ ಸಮಸ್ಯೆ ಏನು ಅಂದರೆ, ಪಾಪ ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಸೆಲೆಕ್ಷನ್ ರೇಟ್ ಹಾರ್ಡ್ಲಿ 15ರಿಂದ 20% ಇದೆ. ಈ ಸಮಸ್ಯೆ ಯಾಕಾಗುತ್ತೆ ಅಂದರೆ, ಈಗ UPSC ಅಲ್ಲಾದರೆ ಎವ್ರಿ ಇಯರ್ ಮೇಗೆ ಪ್ರಿಲಿಮ್ಸ್ ಬರೀಬೇಕಾಗಿರೋದ್ರಿಂದ 1 ಇಯರ್ ಮುಂಚೆ ಕರೆಂಟ್ ಇವೆಂಟ್ಸ್ನ ಬೈ ಡಿಫಾಲ್ಟ್ ಓದ್ಕೊಂತಾರೆ, ಅದರಲ್ಲಿ ಪ್ರಶ್ನೆಗಳು ಬರುತ್ತೆ. ಆದರೆ ಇವ್ರು 4 ವರ್ಷಕ್ಕೊಂದ್ಸಲ KPSC ಎಕ್ಸಾಮ್ ಕರೆದಾಗ ಕರೆಂಟ್ ಇವೆಂಟ್ಸ್ ಅಂದರೆ ವರ್ಷದ್ದು ಓದಬೇಕಾ, 4 ವರ್ಷದ್ದು ಓದಬೇಕಾ? ನೀವು 4 ವರ್ಷದ ಕರೆಂಟ್ ಇವೆಂಟ್ಸ್ ಅಂದರೆ ಅದೇ ಒಂದು 5-6 ಸಾವಿರ ಪೇಜ್ ಆಗುತ್ತೆ. ಸೊ ಈ ಎವ್ರಿ ಇಯರ್ ಎಕ್ಸಾಮ್ ನಡೆಸೋದ್ರಿಂದ ಸ್ಟೂಡೆಂಟ್ಸ್ಗೆ ಕರೆಂಟ್ ಇವೆಂಟ್ಸ್ ಓದ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಮತ್ತೆ ನೋಡಿ ಸರ್, ಒಂದು 10 ಲಕ್ಷ ಜನ UPSC ಬರೆದ್ರೆ, ಅಂದ್ರೆ 10 ಲಕ್ಷ ಜನ UPSC ಎಕ್ಸಾಮ್ ಕಟ್ಟಿದ್ರೆ ಒಂದು 5.5ರಿಂದ 6 ಲಕ್ಷ ಜನ UPSC ಪ್ರಿಲಿಮ್ಸ್ಗೆ ಅಟೆಂಡ್ ಆಗ್ತಾರೆ. ಅಂದ್ರೆ ಒಂದು 50ರಿಂದ 55% ಎಕ್ಸಾಮ್ ಬರೀತಾರೆ ಅಂತ. UPSC ಅವರು 15 ದಿನದಲ್ಲಿ ಪ್ರಿಲಿಮ್ಸ್ ರಿಸಲ್ಟ್ ಡಿಕ್ಲೇರ್ ಮಾಡ್ತಿದ್ದಾರೆ. ಆದ್ರೆ ನಮ್ಮ KPSC ಅಲ್ಲಿ 15 ದಿನದಲ್ಲೇ ರಿಸಲ್ಟ್ ಡಿಕ್ಲೇರ್ ಆಗಬೇಕು. ಮತ್ತೆ ಒಂದು 2-2.5 ತಿಂಗಳಲ್ಲಿ, ಈ ವರ್ಷ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಮಧ್ಯೆ ಹಾರ್ಡ್ಲಿ 2.5 ತಿಂಗಳು ಇದೆ ಗ್ಯಾಪ್. ಸೊ ಅದನ್ನ ಮೇನ್ಸ್ಗೆ ಬೇಗ ತಂದು ಇಂಟರ್ವ್ಯೂ ಬೇಗ ಮುಗಿಸಿ ಒಂದು 10 ಮಂತ್ಸ್ ಅಲ್ಲಿ ಸೈಕಲ್ ಮುಗಿಸ್ಬೇಕು. ಮತ್ತೆ ಇಲ್ಲಿ ಏನಾಗ್ತಿದೆ, ಯಾಕೆ ನನಗೆ ಗೊತ್ತಿರೋ ಪ್ರಕಾರ ನನಗೂ ಅದೊಂದು ಸಂದೇಹ ಇದೆ, ಯಾಕೆ ಇವರು ಟ್ರಾನ್ಸ್ಲೇಷನ್ ಅಲ್ಲಿ ಏನಾದ್ರು ಪೇಪರ್ನ ನೋಡಿ, ಇಂಗ್ಲಿಷ್ ಅಲ್ಲಿ ಪೇಪರ್ ಸ್ಟ್ಯಾಂಡರ್ಡ್ ಕರೆಕ್ಟ್ ಆಗಿದೆ, ಕನ್ನಡಕ್ಕೆ ಏನಾದ್ರು ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಳಸ್ತಾ ಇದ್ದಾರಾ ಅನ್ನೋ ಸಂದೇಹ ನನಗೂ ಕಾಡ್ತಿದೆ ವೈಯಕ್ತಿಕವಾಗಿ. ಸೊ ಈಗ ಏನಾಗುತ್ತೆ, ಇಂಗ್ಲಿಷ್ ಅಲ್ಲಿ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸನ್ ಅಂದ್ರೆ ಬಹಳ ಗುಡ್ ಫೀಲ್, ಅದು ಗುಡ್ ಮಾರ್ನಿಂಗ್ ಮೈ ಡಿಯರ್ ಸನ್. ಇದನ್ನು ಹೇಗೆ ನೀವು ಕೊಟ್ರೆ ಶುಭೋದಯ ನನ್ನ ಮಗನೇ ಅಂತ ಆಗುತ್ತೆ. ಸೊ ಟ್ರಾನ್ಸ್ಲೇಷನ್ ಬಹಳ ಚೇಂಜ್ ಆಗುತ್ತೆ ಸಾಫ್ಟ್ವೇರ್ನ ಬಳಸಿದಾಗ. ಸೊ ಇಲ್ಲಿ ಮತ್ತೆ ಇನ್ನೊಂದು ಸಮಸ್ಯೆ ಏನಾಗ್ತಿದೆ, ಲ್ಯಾಂಗ್ವೇಜ್ ಎಕ್ಸ್ಪರ್ಟು ಸಬ್ಜೆಕ್ಟ್ ಎಕ್ಸ್ಪರ್ಟು ಇಬ್ರು ಕೂತ್ರೇನೆ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗೋದು. ಈಗ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಮಾತ್ರ ಕೂತ್ ಬಿಟ್ರೆ ಅವ್ರಿಗೆ ಭಾಷೆ ಮೇಲೆ ಸ್ವಲ್ಪ ಹಿಡಿತಾ ಇಲ್ಲ ಅಂದ್ರೆ, ಸರ್ ಎವ್ರಿ ಸಬ್ಜೆಕ್ಟ್ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಈಗ ನಾನು ಬಯೋ ಟೀಚರು, ಬಯಾಲಜಿ ತನ್ನದೇ ಆದಂತ ಲ್ಯಾಂಗ್ವೇಜ್ ಇದೆ. ಸೊ ಆದ್ರೆ ಪೇಪರ್ ಸೆಟ್ಟಿಂಗ್ ಬಂದಾಗ ಅಲ್ಲಿ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಇದ್ರೆ ಮಾತ್ರನೇ ಕರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗೋದು. ಆ ಸಬ್ಜೆಕ್ಟ್ ಎಕ್ಸ್ಪರ್ಟು ಅವ್ರ ಜೊತೆ ಕೂರ್ಬೇಕು. ನಂತರ ಸಿಲೆಬಸ್ ಓಕೆ, ಆದ್ರೆ ಮೇನ್ ಸಿಲೆಬಸ್ ಅಲ್ಲಿ ಸ್ವಲ್ಪ ರಿಫಾರ್ಮ್ಸ್ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಪೇಪರ್ 3 ಅಲ್ಲಿ ಸೆಕ್ಷನ್ 3 ಅಂತಿದೆ ಮ್ಯಾನೇಜ್ಮೆಂಟ್ ಅಲ್ಲಿ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಮತ್ತೆ ಈ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸ್ವಲ್ಪ ಟಾಪಿಕ್ಸ್ ಎಲ್ಲೋ ಔಟ್ಡೇಟೆಡ್ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಸ್ವಲ್ಪ ರಿಫಾರ್ಮ್ ಆಗಬೇಕು ಅಂತ. ಮತ್ತೆ ಎವ್ರಿ ಇಯರ್ ಎಕ್ಸಾಮ್ ನಡೆಸಿದ್ರೆ ಲಾಸ್ಟ್ 1 ಇಯರ್ ಕರೆಂಟ್ ಇವೆಂಟ್ಸ್ ನಮ್ಮ ಸ್ಟೂಡೆಂಟ್ಸ್ ಓದ್ಕೊಂತಾರೆ. ಎವ್ರಿ ಇಯರ್ UPSC ಎಕ್ಸಾಮ್ ನಡಿಬೇಕು. ಮತ್ತೆ KPSC ಮೆಂಬರ್ ಸಂಖ್ಯೆ ಕಡಿಮೆ ಆಗಬೇಕು. ವೈವಾನ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನಡೆಸಬೇಕು. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಸೆಲೆಕ್ಷನ್ ಜಾಸ್ತಿ ಆಗಕ್ಕೆ ಒಂದಷ್ಟು ಕ್ರಮಗಳು ನನ್ನ ಸರ್ಕಾರ ತಗೊಳುತ್ತೆ ಅಂತ ಭಾವಿಸಿದ್ದೀನಿ. ನಾನು ವೈಯಕ್ತಿಕವಾಗಿ ಸರ್ಕಾರದ ಭಾಗವಾಗಿ, ಅದಲ್ಲದೆ ನಾನು ಒಂದು ಶಿಕ್ಷಕನಾಗಿ KPSC ವಿದ್ಯಾರ್ಥಿಗಳ ಪರವಾಗಿ ನನ್ನ ಸರ್ಕಾರಕ್ಕೆ ನಾನು ಮನವಿ ಸಲ್ಲಿಸ್ತಿದ್ದೀನಿ. ನಾನು KPSC ವಿದ್ಯಾರ್ಥಿಗಳಿಗೆ ಹೇಳಕ್ ಬಯಸ್ತೀನಿ, ನಮ್ಮ ಸರ್ಕಾರ ನಿಮ್ಮ ಜೊತೆ ನಿಲ್ಲುತ್ತೆ. ಯಾವುದೇ ಕಾರಣಕ್ಕೆ ನಿಮ್ಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ. ನಿಮ್ಮ ಭವಿಷ್ಯವನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ಸರ್ಕಾರದ ಜವಾಬ್ದಾರಿ. ನಮ್ಮ ಸರ್ಕಾರ ನಿಮ್ಮ ಜೊತೆ ನಿಲ್ಲುತ್ತೆ. ನಾನು ಸಹ ನಿಮ್ಮ ಪರವಾಗಿ ಧ್ವನಿ ಎತ್ತೀನಿ ಅಂತ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ. ಅದು ಕೋರ್ಟ್ ನಿರ್ದೇಶನದ ಮೇಲೆ ಮತ್ತೆ ಪ್ರಿಲಿಮ್ಸ್ ನಡಿಬೇಕಾ ಬೇಡ ಅನ್ನೋದು ಅದು ಕೋರ್ಟ್ ನಿರ್ದೇಶನ, ಅದೊಂದು ವಿಚಾರ ಸರ್ಕಾರ ಡಿಸೈಡ್ ಮಾಡುತ್ತೆ. ಆದ್ರೆ ಮೇಜರ್ ಚೇಂಜಸ್ ಅಂತೂ ಬರಲೇಬೇಕು. ಎವ್ರಿ ಇಯರ್ KPSC ಎಕ್ಸಾಮ್ ನಡೀಲೇಬೇಕು ಅಂತ ನಾನು ಸಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀನಿ ಸರ್.